ಸೊ ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ವೆಲ್ಕಮ್ ಟು ಡೇ 3. ಒಳ್ಳೆ ನಿದ್ದೆ ಆಯಿತು. ಟೈಮ್ 8:10 ಆಗಿದೆ. ಜೀಪ್ ಬಂದಿದೆ. ಕೊಲುಕುಮಲೈ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಆ್ಯಕ್ಚುಲಿ ರಾತ್ರಿ ಎಲ್ಲ ಮಳೆ ಬಂತು ಲೈಟಾಗಿ. ಸೊ ವೆದರ್ ಸಖತ್ತಾಗಿರುತ್ತೆ ಅಂತ ಹಂಗೊಂದಿನಿ. ಕ್ಯಾಂಪ್ ಓಪನ್ ಮಾಡ್ತೀನಿ, ನೋಡಿ ಹೇಗಿದೆ ಅಂತ. ಮಸ್ತ್ ಗಾಳಿ ತಣ್ಣಗೆ ಬೀಸ್ತಾ ಇದೆ. ಸೊ ನೋಡಿ, ಎಲ್ಲೆಲ್ಲೂ ಟೆಂಟು ಎಲ್ಲೆಲ್ಲೂ ಟೆಂಟು ಎಲ್ಲೆಲ್ಲೂ ಟೆಂಟು ಎಲ್ಲೆಲ್ಲೂ ಟೆಂಟು. ಇವತ್ತು ಚೆನ್ನಾಗಿ ಕೊಟ್ಟಿದ್ರು ಟೆಂಟೆಲ್ಲ. ಫುಲ್ ಸಖತ್ ಕ್ಲೀನಾಗಿತ್ತು. ಬರಿಗಾಲಲ್ಲಿ ನಡೆಯೋಕ್ಕೆ ತುಂಬ ಫ್ರೆಶ್ ಅನಿಸುತ್ತೆ. ನನಗೇನು ಪರ್ಸನಲ್ ಫೀಲಿಂಗ್ ಗೊತ್ತಾ, ಬರಿಗಾಲಲ್ಲಿ ನೀವು ನಡೆದ್ರೆ ನೆಲದ ಮೇಲೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಬಾಡಿ ಒಳಗೆ ಫ್ಲೋ ಆಗುತ್ತೆ. ಎಸ್ಪೆಷಲಿ ಆನ್ ದಿಸ್ ವೆಟ್ ಗ್ರಾಸ್, ಕೋಲ್ಡ್ ಗ್ರಾಸ್. ನೋಡಿ ಇಲ್ಲಿ ಎಷ್ಟು ಜನ ಫೋನ್ ಚಾರ್ಜ್ ಇಟ್ಟವ್ರೆ. ಟೀ ಇಸ್ಕೊಂಡಿದ್ದೀವಿ. ಬ್ರೇಕ್ಫಾಸ್ಟ್ ಕೊಡ್ತಾರೆ ನೋಡಿ, ಅಲ್ಲಿ ಬ್ರೇಕ್ಫಾಸ್ಟ್ ಇದೆ. ದೋಸೆ ಮತ್ತು ಅದ್ರ ಜೊತೆ ಏನೋ ಸೈಡ್ಸು ಮತ್ತು ಒಂದು ಮೊಟ್ಟೆ ಕೊಡ್ತಾನೆ. ಒಂದು ಚೂರು ಚೆನ್ನಾಗಿರಲ್ಲ, ನನಗಂತೂ ಒಂದು ಚೂರು ಇಷ್ಟ ಆಗಿಲ್ಲ. ಗುರು ತಣ್ಣಗಿರೋ ದೋಸೆ ಕೊಡ್ತಾನೆ. ಆ ಪಲ್ಯ ಅಂತೂ ಫುಲ್ ಸ್ವೀಟ್ ಆಗಿರ್ತದೆ. ಓ ಮೈ ಗಾಡ್, ನಾವಂತೂ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಲ್ಲ. ಬ್ರೇಕ್ಫಾಸ್ಟ್ ಅಮೌಂಟು ಡಿನ್ನರ್ ಅಮೌಂಟ್ನ ಲೆಸ್ ಮಾಡಿಬಿಟ್ಟು ಈಚೆ ಕಡೆನೇ ಮಾಡಿಬಿಡ್ತೀವಿ ಅಷ್ಟೇ. ಬಂದಿದ್ದೆ, ನಾವು ಇವಾಗ ಹೋಗ್ತಾ ಇದ್ದೀವಿ ಕೊಲುಕುಮಲೈ ವ್ಯೂ ಪಾಯಿಂಟ್. ಜೀಪಿಗೆ ಒಂದು ಅರ್ಧ ಗಂಟೆ ವೇಟ್ ಮಾಡ್ದೋ, ಆಮೇಲೆ ಜೀಪ್ ಬಂತು. ಅರ್ಧ ಗಂಟೆ ಮುಂಚೆನೇ ಕರ್ಬಿಡೋನೆ, ಬಂದ್ಬಿಡಿ ಆಗೋಗಿ. ಶಿವ ಹೋಟೆಲ್ಲೇ ಕೊಲುಕುಮಲೈಲ ಟಿಫನ್ ಪಂಡ್ರ. ಈ ಕಡೆ ನೋಡು, ಈ ಕಡೆ ಫುಲ್ ಫಾಗ್ ಆಯ್ಮಿಂದಿ ನಲ್ಲ ಇರಕ್ಕೆ ಸೂಪರ್. ಸಿಕ್ಕಾಪಟ್ಟೆ ಜನ ಅವರೇ ಗುರು ಇಲ್ಲಿ ಹೋಟ್ಲಲ್ಲಿ. ತುಂಬ ತುಳುಕ್ತವ್ರೆ. ಹಾಲಿಡೇ ವೈಬ್ಸ್ ಅಂತಂದ ವಿನ್ಸಿ ಹೋಟ್ಲಿಗೆ ಬಂದಿದ್ದೀವಿ. ವಿನ್ಸಿ ಮೇಡಮು ವಡಾ ನಲ್ಲ ಕ್ರಿಸ್ಪಿ ಇருக்கு. ವಡಾ ನಂಬರ್ 2 நல்ல ಟೇಸ್ಟ್ இருக்கு. ಬಿಸಿ ಬಿಸಿ ದೋಸೆ வந்துட்டு இருக்கு. ದಿಸ್ ಇಸ್ ನಾಟ್ ದೋಸೆ, ದಿಸ್ ಇಸ್ ಉಪ್ಪಮ್ ಇನ್ ಕೇರಳ. ಲೆಟ್ ಅಸ್ ಟೇಸ್ಟ್ பண்ணலாம். ನಲ್ಲ ಇருக்கு. ಕಾಫಿ ನೋಡಿ ಎಷ್ಟು ದೊಡ್ಡ ಲೋಟದಲ್ಲಿ ಕುಡಿತಾರೆ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ನಮಗೆ ಬೂಸ್ಟ್ ಕೊಟ್ರಾ? ಕಾಫಿ ಹೆಂಗಿದೆ ಮಗ? ಸೂಪರ್, ನಲ್ಲ ಇருக்கு. ಜೀಪ್ ಸಫಾರಿಗೆ 2500 ಆಗುತ್ತೆ. ಕೊಲುಕುಮಲೈ ವ್ಯೂ ಪಾಯಿಂಟ್ ಜೀಪ್ ಸಫಾರಿ. ಸೊ ನೀವು ಟ್ರೆಕ್ಕಿಂಗ್ ಮಾಡ್ತೀರಂದರೆ ಆ ಸ್ಪಾಟ್ಗೆ ಹೋಗಬೇಕು. ಅಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ನಿಮ್ಗೆ 500 ರೂಪೀಸ್ ಟ್ರೆಕ್ಕಿಂಗ್ ಚಾರ್ಜಸ್ ಕೊಟ್ಬಿಟ್ಟು ಹೋಗಬೇಕು. ಇಲ್ಲಾಂದರೆ ಡೈರೆಕ್ಟ್ ಜೀಪಿಂದ ಇಲ್ಲಿಗೆ ಬಂದುಬಿಡ್ತಾರೆ. ಸೊ ಇಲ್ಲಿಂದ ವ್ಯೂ ನೋಡ್ಕೋಬೋದು.
ಸಕ್ಕದಾಗಿದೆ. ಕಾಟನ್ ಕ್ಯಾಂಡಿ ಕ್ಲೌಡ್ಸ್ ಆರ್ ಹಿಯರ್. ಸೈಕಂಗೋ ಹಿಂಗ ಪಾರ ಲೀಚ್ ಹೋಗ್ತಾ ಇದೀವಿ ಇವಾಗ. ಟ್ರೆಕ್ಕಿಂಗ್ ಮಾಡೋರು ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು. ಎಷ್ಟು ಒಂದು 2-3 ಕಿಲೋಮೀಟರ್ಸ್ ಇರ್ಬೋದು, ಗೊತ್ತಿಲ್ಲ. ಎಂಟು ಪ್ಯಾರ ಮುಂಡೆ ಪ್ಯಾರ ಅಂತಾರೆ, ಅರ್ಥ ಆಗಲ್ಲ ನನಗೆ. ಅಚ್ಚುತ್ತಾ ಸಾಲ್ ರೆಡಿ ಸೆಟ್ ಗೋ, ಲೆಟ್ಸ್ ಗೋ. ಇವಾಗ 3rd ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಮಧ್ಯದಲ್ಲಿ ಕರ್ಕೊಂಡ್ಬಂದವ್ರೆ. ಹಿಂಗೆ ಪೋಕ ಹಿಂಗೆ ಡೌನ್ ಇರಕ ಆ ಕಡೆ ವ್ಯೂ ಪಾಯಿಂಟ್ ಏನೋ ಕಾಣಿಸುತ್ತೆ ಅಂತ ಏನೋ ಅವ್ರ ಭಾಷೆಯಲ್ಲಿ ಹೇಳಿದ್ರು. ನೋಡಿ ಎಷ್ಟು ಲಿಟರ್ ಮಾಡಿದ್ದಾರೆ. ಪ್ಲೀಸ್ ಡು ನಾಟ್ ಲಿಟರ್ ಗೈಸ್. ಯಾರ್ದು ರೊಕ್ಕ ಸರಿಯಾಗಿ ಕೊಡ್ತಿದೆ. ವಿಡಿಯೋ ಮಾಡ್ಕೊಂಡು ಈಗ ಅಲ್ಲಿ ಇತ್ತು ಇಷ್ಟ. much later. So guys, we are back to stay. ಬೆಳಿಗ್ಗೆ ಒಂದು 9:45 ಜೀಪ್ ಬಂತು, ಹತ್ಕೊಂಡು ಹೋಗಿದ್ವಿ. ಇವಾಗ ಟೈಮ್ 2:30 ಆಗಿದೆ. ಸೊ ಅರೌಂಡ್ 4.5 hours ರಫ್ಲಿ. ನೀವು ಟ್ರೆಕ್ ಎಲ್ಲ ಮಾಡ್ತೀರಾ ಅಂದ್ರೆ ಹೆವಿ ಟೈಮ್ ತಗೊಳುತ್ತೆ, ಬಟ್ ಕ್ರೇಜಿ ಆಗಿತ್ತು ಎಕ್ಸ್ಪೀರಿಯನ್ಸ್. ಜೀಪ್ ಜರ್ನಿ ಬಂದ್ಬಿಟ್ಟು ಒನ್ ಸೈಡ್ 12 kilometers ಹೆವಿ ಎತ್ತಾಗುತ್ತೆ. ಯು ಶುಡ್ ಬಿ ಪ್ರಿಪೇರ್ಡ್. ಹಿಂದೆ ಕೂತವ್ರಂತೂ ಆ ಕಡೆ ಈ ಕಡೆ ಎಲ್ಲಾ ಕಡೆ ಹೊಡೆಯುತ್ತೆ. ಇವಾಗ ಮಳೆ ಬೇರೆ ಬರ್ತಾ ಇದೆ, ಮಧುರೆ ಹೋಗ್ಬೇಕಂತ ಇತ್ತು. ರೈನ್ ಗೇರ್ಸ್ ಏನು ತಂದಿಲ್ಲ ನನ್ ಬಿಡುಗರು. ಇನ್ನೇನ್ ಬೇಸಿಗೆಲ್ಲ ಇನ್ನೇನ್ ತರೋದು ಅಂತ ರೈನ್ ಗೇರ್ಸ್ ತಂದ್ಬಿಟ್ಟಿದ್ರೆ ಪೀಸ್ ಆಗೋದು. ಬಟ್ ಹೆಂಗೋ ಹಂಗೆ ಇವಾಗ ಮಳೆಲ್ಲ ಹೊಡಿಬೇಕು, ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ನಾಳೆ ನಾವು ಬ್ಯಾಂಗ್ಳೂರ್ ಹೋಗ್ಬೇಕು, ಅದಕ್ಕೋಸ್ಕರ ವಿ ಹ್ಯಾವ್ ಟು ಗೋ. ಸೊ ಇಲ್ಲಿಂದ ಮಧುರೈ 3.5 hours ಜರ್ನಿ ತೋರಿಸ್ತಾ ಇದೆ, ಸಮ್ 130 kilometers. ಲಗೇಜ್ ಏನು ಪ್ರಾಬ್ಲಮ್ ಇಲ್ಲ, ಪ್ಯಾನಿಯರ್ಸ್ ಇದೆ. ಫಾರ್ ಗಾಡ್ ಸೇಕ್ ಎಲ್ಲ ಅರ್ಜೆಂಟ್ ಅಲ್ಲಿ ಆಗೋಯ್ತು ಈ ಟ್ರಿಪ್. ಆಕ್ಚುಲಿ ಕನ್ಫರ್ಮ್ ಆಗಿದ್ದೆ 2 ದಿವಸ ಮುಂಚೆ ಹೊರಡ್ಬೇಕಂತ. ಎನಿವೇಸ್, ಬೈಕ್ ರೈಡ್ ಈಸ್ ಆಲ್ವೇಸ್ ಅನ್ ಅಡ್ವೆಂಚರ್. ಐ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಹಂಗೆ. ಸೊ ಬನ್ನಿ ಹೋಗೋಣ, ಹೊರಡೋಣ. ಕ್ಯಾಂಪ್ ಸೈಟಿಂದ ವ್ಯೂ ನೋಡಿ, ಕ್ರೇಜ್ ಆಗಿದೆ, ನೆಕ್ಸ್ಟ್ ಲೆವೆಲ್ ವ್ಯೂ. ಈ ಸ್ಟೇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಬುಕ್ ಮಾಡ್ಕೊಳ್ಳಿ. ಒಂದು ದಿವಸಕ್ಕೆ ಒಂದು 1000 rupees ಚಾರ್ಜ್ ಮಾಡ್ತಾರೆ ಪರ್ ನೈಟ್. ಸೀಸನ್ ಆಗಿದ್ರಿಂದ 1000 rupees, ಅನ್ಸೀಸನಲ್ಲಿ ಬಂದರೆ ಮೋಸ್ಟ್ಲಿ ದೇ ರೆಡ್ಯೂಸ್ ದ ಪ್ರೈಸ್. ರಾತ್ರಿ ಡಿನ್ನರು ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಎರಡು ಚೆನ್ನಾಗಿರಲ್ಲ. ನಾನು ರೆಕಮೆಂಡ್ ಮಾಡೋದೇನೆಂದರೆ ವಿತೌಟ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ತೊಗೊಳ್ಳಿ. ಈಚೆ ಕಡೆ ತಿನ್ಕೊಂಬನ್ನಿ ಪೀಸ್ ಆಗಿ, ಎಸ್ಪೆಷಲಿ ನಮ್ಮ ಕರ್ನಾಟಕದವ್ರಿಗೆಲ್ಲ ಇಲ್ಲಿನ ಫುಡ್ ಸೆಟ್ ಆಗಲ್ಲ. ಸೊ ಎಸ್, ದಿಸ್ ಇಸ್ ದ ಅಪ್ಡೇಟ್ ಗೈಸ್. ಪೀಸ್ ಔಟ್. ಸೊ ಸ್ನೇಹಿತರೆ, ಇವಾಗ ಓಡ್ತಾ ಇದ್ದೀವಿ. ನೋಡಿ, ನಾನು ಫುಲ್ ಪ್ಯಾಕ್ ಆಗಿದ್ದೀನಿ. ಮಳೆ ಅಂತೂ ಹೆವಿ ಬರ್ತಾ ಇದೆ, ಬಟ್ ರೈನ್ ಗೇರ್ಸ್ ಏನೂ ಇಲ್ಲ, ಮೈ ಬ್ಯಾಡ್. ಗೋಪ್ರನು ಫುಲ್ ರೇನ್ ಪ್ರೂಫ್ ಮಾಡಿದ್ದೀನಿ, ಈ ಕವರ್ ಹಾಕಿದ್ದೀನಿ. ಆ್ಯಂಡ್ ಸೈಡಿಗೆ ಇಲ್ಲಿ ಸಿಲಿಕಾನ್ ಹಾಕಬೇಕಿತ್ತು, ಬಟ್ ಸಿಲಿಕಾನ್ ಹೋಸ್ ತಂದಿಲ್ಲ. ಇಟ್ಸ್ ಫೈನ್, ಬ್ಲಾಗ್ ಮಾಡ್ಕೊಂಡು ಹೋಗೋಣ ಗೋಪ್ರದಲ್ಲೇ. ಲೆಟ್ಸ್ ಗೋ. ಸೊ ಗೈಸ್, ಮಳೆಯಲ್ಲಿ ಜೊತೆಯಲ್ಲಿ ಪ್ಯಾಂಟೆಲ್ಲ ನೆನೀತದೆ. 130 kilometers ರೈಡ್ ಮಾಡ್ಕೊಂಡು ಹೋಗಬೇಕು. ಜಾಕೆಟ್ ಫುಲ್ ನೆನೆಯುತ್ತೆ, ಐ ಆಮ್ ಪ್ರೆಟಿ ಶ್ಯೂರ್. ಒಳಗಡೆ ವಿಂಟರ್ ಲೈನರ್ ನಂಗೆ ಸೇವ್ ಮಾಡಿದ್ರೆ ಓಕೆ, ಇಲ್ಲ ಅಂದರೆ ಅದು ಗೋವಿಂದ ಗೋಪಾಲ. ಪ್ಯಾಂಟ್ ಆಗಲೇ ನೆನೆಯಕ್ಕೆ ಸ್ಟಾರ್ಟ್ ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ, ಮಳೆಗೆ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಹೋಪ್ಫುಲಿ ಆರಾಮಾಗಿ ಹೋಗಿ ರೀಚ್ ಆಗ್ತೀವಿ ಅಂತ ಅಂದ್ಕೊತೀನಿ. ಸೀಟು ಒದ್ದೆ, ಇನ್ನೇನು ನೋಡಿ. Riding in the rain, 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 rain. ಫುಲ್ ಮಾನ್ಸೂನ್ ಫೀಲ್ಸು. ಊಟ ಏನೂ ಮಾಡಿಲ್ಲ ಗುರು, ಹೆವಿ ಹೊಟ್ಟೆ ಹಸಿತಾ ಇದೆ. ಸೊ ಗ್ಲೌಸ್ ಅಂತೂ ಹಾಕೊಳ್ಳಲ್ಲ, ಬಿಕಾಸ್ ಮೈ ಗ್ಲೌಸ್ ಇಸ್ ನಾಟ್ ವಾಟರ್ ಪ್ರೂಫ್. ಹೋಪ್ಫುಲಿ ನೀಟಾಗಿ ಕೇಳಿಸ್ತಾ ಇದೆ ಅನ್ಕೊತೀನಿ. ಸೈಡಿಗೆ ಅದು ಹೋಸ್ ಹಾಕಿಲ್ಲ, ಸಿಲಿಕಾನ್ ಹೋಸು. ಆಹಾ, ತಣ್ಣಗೆ ಆಗ್ತಾ ಇದೆ ಗುರು, ಕಾಲೆಲ್ಲ ನೆನೀತಾ ಇದೆ. ಸ್ಟಾರ್ಟ್ ಆಯ್ತು ನೆನೆಯೋಕ್ಕೆ. ಇಟ್ಸ್ ಗೋಯಿಂಗ್ ಇನ್ ಸೈಡ್. ನೀರು ಒಳಗಡೆ ಹೋಗ್ತಾ ಇದೆ. ಆ ಫೀಲಿಂಗ್ ನಂಗಷ್ಟೇ ಗೊತ್ತು, ನಿಮ್ಗೆ ಗೊತ್ತಾಗಲ್ಲ. ನೀರು ಹೋಗ್ಬಾರ್ದು ಜಾಗದಲ್ಲೆಲ್ಲ ಹೋಗ್ತಾ ಇದೆ ಗುರು. ಹಿಂಗೆ 130 kilometers ಓಡಿಸ್ಬೇಕು ಮಗನೇ. ಸಫರ್ ಮಾಡು, ಮರ್ತೋದೆ ಅಲ್ಲ ರೈಡಿಂಗ್ ಗೇರ್ಸ್ ತರೋದು. ಮಾಡು 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 ಮಗನೇ. ಆಹಾ, ಚುಮ್ಮು ಚುಮ್ಮು ಆಗ್ತಾ ಇದೆ, ಗೂಸ್ ಬಂಪ್ಸ್. ಚಿತ್ತಾಲ್ ಪತ್ತಾಲು ಮಳೆ, ಚಿತ್ತಾಲ್ ಪತ್ತಾಲು ಮಳೆಯೇ ಮಳೆಯೇ. ಮಧುರೈ ಒಂದೇ ರೋಡು, 130 kilometers ಇದೆ. ಆರಾಮಾಗಿ ಮೆತ್ತಗೆ ಹೋಗೋಣ, ಏನೂ ಅರ್ಜೆಂಟ್ ಇಲ್ಲ. ಪೀಸ್ ಔಟ್. ಫಾರೆಸ್ಟ್ ಹೆವಿ ಡೆನ್ಸ್ ಆಗಿ ತಿಕ್ಕಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ನಮ್ಮ ಕರ್ನಾಟಕದ ಸೈಡ್ ವೆಸ್ಟರ್ನ್ ಘಾಟ್ಸು ಸೇಮ್ ಹಿಂಗೆ. ಇಟ್ಸ್ ಬ್ಯೂಟಿಫುಲ್.
ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಅಂತ ಇದು. ಒಂದು 30 ಕಿಲೋಮೀಟರ್ಸ್ ಘಾಟ್ ಸೆಕ್ಷನ್ ಇದೆ, ಆಮೇಲೆ ತಮಿಳ್ನಾಡು ಬಾರ್ಡ್ರಿಗೆ ಬರ್ತೀವಿ. ಎಷ್ಟು ತಿಕ್ಕಾಗಿದೆ ಗುರು ಫಾರೆಸ್ಟ್ ಇದು, ಫುಲ್ ಗ್ರೀನ್ ಗ್ರೀನ್ ಗ್ರೀನ್, ಡಾರ್ಕ್ ಗ್ರೀನ್. ವೈಸರ್ ಯಾಕೋ ಒಳಗಡೆ ಎಲ್ಲ ಫಾಗ್ ಆಗ್ತಾ ಇದೆಪ್ಪ. ಸಮಥಿಂಗ್ ಇಸ್ ರಾಂಗ್ ವಿತ್ ಮೈ ವೈಸರ್ ಪಿನ್ ಲಾಕ್ ಏನಾದರೂ ಹೋಗ್ಬಿಡುತ್ತಾ ಬೇಗ? ಇಲ್ಲೆಲ್ಲ ರೋಡ್ಸ್ಗಳು ನೋಡಿ, ಎಲ್ಲ ಕಡೆ ಆಲ್ಮೋಸ್ಟ್ ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ನಾರ್ಮಲ್ ರೋಡ್, ಟಾರ್ ರೋಡ್ ಇಲ್ಲ ಇಲ್ಲಿ. ಕೆಲವೊಂದು ಕಡೆ ಟಾರ್ ರೋಡ್ ಬರುತ್ತೆ, ಕೆಲವೊಂದು ಕಡೆ ಟೈಲ್ಸ್ ರೋಡ್ ಬರುತ್ತೆ. ಇದು ಹೆಂಗೆ ಅಂತ ನನಗೂ ಅರ್ಥ ಆಗಿಲ್ಲ. ಆ್ಯಂಡ್ ಕೇರಳದಲ್ಲಿ ರೋಡೆಲ್ಲ ತುಂಬ ಚಿಕ್ಕದಿದೆಯಪ್ಪ. ಘಾಟ್ ಸೆಕ್ಷನ್ನು ನಮ್ಮ ಕಡೆ ಹೋದರೆ ಸ್ವಲ್ಪ ಅಗಲ ಬರುತ್ತೆ ರೋಡು. ಇಲ್ಲಿ ತುಂಬ ಚಿಕ್ಕ ಚಿಕ್ಕ ರೋಡು, ತುಂಬ ಸ್ಲೋ ಆಗಿ ಹೋಗಬೇಕು. ಸಡನ್ನಾಗಿ ಗಾಡಿ ಬಂದರೆ ಅದು ಸೈಡ್ಗೂ ಹೇಳ್ಕೊಳಕ್ಕಾಗಲ್ಲ. ಓಕೆ, ತುಂಬ ಸೈಡ್ಗೂ ಇರಬಾರ್ದು, ಇಲ್ಲ ಆ ಥರ ಎಫ್ ಆಗಿಬಿಡುತ್ತೆ. ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ವೈಸರಲ್ಲಿ ಫಾಗ್ ತುಂಬ್ಕೊತಾ ಇದೆ ಒಳಗಡೆ. ಪಿನ್ ಲಾಕ್ ಮೇಲೂ ಫಾಗ್ ತುಂಬ್ಕೊತಾ ಇದೆ. ಐ ಡೋಂಟ್ ನೋ ವೈ. ಸೊ ಫೈನಲಿ ಮೇನ್ ರೋಡ್ ಟಚ್ ಆಗಿದ್ದೀವಿ. ಇಲ್ಲಿಂದ ಆರಾಮಾಗಿ ಹೋಗ್ಬೋದು, ಯಾಕಂದರೆ ರೋಡ್ಸು ಬಿಗ್ಗಿದೆ, ಆಮೇಲೆ ಪೀಸ್ಫುಲ್ಲಾಗಿ ಹೋಗ್ಬೋದು. ಘಾಟ್ ಸೆಕ್ಷನ್ ಇಳಿತಾ ಇದ್ದೀವಿ ಇವಾಗ. ಫುಲ್ಲು ಫಾಗು, ಮಳೆ, ಏನೂ ಕಾಣಿಸಿಲ್ಲ. ನಾನಂತೂ ಒಂದು 20-30 ಹೋಗ್ತಾ ಇದ್ದೀನಿ ಅಷ್ಟೇ. ನೋಡಿ ಅಲ್ಲಿ ಮುಂದೆ ಗಾಡಿ ಬರ್ತಾ ಇದೆ, ಕಾಣಿಸ್ತಾನೆ ಇಲ್ಲ. ಆ ಲೈಟ್ ಇರೋದಕ್ಕೆ ಓಕೆ ಗೊತ್ತಾಗುತ್ತೆ, ಓ ಗಾಡಿ ಬರ್ತಾ ಇದೆ ಅಂತ. ಲೈಟ್ ಇಲ್ಲ ಅಂದರೆ ಫುಲ್ ಕಷ್ಟ ಗುರು. ಫಾಗ್ ಲೈಟ್ಸ್ ಆನ್ ಮಾಡ್ಕೊಳ್ಳ, ನಾನು ಆನ್ ಮಾಡ್ಕೊಂಡ್ಬಿಡ್ತೀನಿ. ಯಾರಿಗೆ ಬೇಕು ಬೇಡ ಫಾಗ್ ಲೈಟ್ಸು. ಹೆಡ್ಲೈಟ್ ಆನ್ ಆಗಿದೆ ಸಾಕು. ನೋಡಿ ಹೆಂಗಿದೆ ರೋಡಿಲಿ, ಅಪ್ಪ ಅಣ್ಣ ಲೈಟ್ ಆನ್ ಮಾಡ್ಕೊಂಬಾರಣ ನೀನು. ಏನಣ್ಣ ಹಿಂಗೆ ಬರ್ತಿದ್ಯಾ? ಅವ್ರ ಲೈಫ್ಗೂ ರಿಸ್ಕು, ನಮ್ಮ ಲೈಫ್ಗೂ ರಿಸ್ಕು. ಏನಾದರೂ ಆಕಸ್ಮಿಕ ಘಟನೆ ಆದಮೇಲೆ ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ ಅಂತ ಹಾಡ್ತಾರೆ. Cool boys, cool. ಓಹೋ, ಇವಾಗ ಫಾಗ್ ಲೈಟ್ಸ್ ಹಾಕೊಂತೀನಿ ಗುರು. ನಿಜ ಸಮ್ಮರಲ್ಲಿ ನಾವು ಮುನ್ನಾರ್ ರೈಡ್ ಮಾಡಿದ್ದೀವಿ ಅಂದರೆ ಯಾರೂ ನಂಬಲ್ಲ. ವಿಡಿಯೋ ನೋಡಿ, ಯಾರಿಗಾದ್ರೂ ಈ ವಿಡಿಯೋನ 2-3 ತಿಂಗಳು ಬಿಟ್ಬಿಟ್ಟು ತೋರಿಸ್ಬಿಟ್ಟು ಈ ರೈಡ್ ಸಮ್ಮರಲ್ಲಿ ಮಾಡಿರೋದು ಅಂದರೆ ಯಾವನು ನಂಬಲ್ಲ. ಏನು ಗುರು ಇದು ಗುಂಡಿಗಳು. ಫಸ್ಟೇ ಏನೋ ನೆಟ್ಟಗೆ ಕಾಣಿಸ್ತಾ ಇಲ್ಲ, ಅದರಲ್ಲಿ ಇದು ಬೇರೆ. ಹೋಪ್ಫುಲಿ ನಿಮಗೆ ಆಡಿಯೋ ಎಲ್ಲ ಕರೆಕ್ಟಾಗಿ ಕೇಳಿಸಿದೆ ಅಂತ ಅನ್ಕೊತೀನಿ. ಆ್ಯಕ್ಚುಲಿ ಗೈಸ್, ಐ ಅಂಡರ್ಸ್ಟುಡ್ ದ ರೀಸನ್ ಬಿಹೈಂಡ್ ಮೈ ಪಿನ್ ಲಾಕ್ ಗೆಟಿಂಗ್ ಫಾಗ್ಡ್ ಅಪ್. ನಾನು ಮೇಲ್ಗಡೆ ಸ್ವಲ್ಪ ಗ್ಯಾಪ್ ನಾನು ಮುಂದ್ಗಡೆ ಸ್ವಲ್ಪ ವೈಸರ್ ಹತ್ರ ಗ್ಯಾಪ್ ಬಿಟ್ಬಿಟ್ಟಿದ್ದೀನಿ. ಸೊ ಮೇಲ್ಗಡೆನೂ ಗ್ಯಾಪ್ ಆಗಿದ್ದರಿಂದ ಮೇಲ್ಗಡೆಯಿಂದ ನೀರು ಬರ್ತಾ ಇದೆ ವೈಸರ್ ಮೇಲೆ. ಅದಕ್ಕೆ ಅಂದ್ಕೊಂಡೆ ಪಿನ್ ಲಾಕ್ ಇಸ್ ನಾಟ್ ಸಪೋಸ್ ಟು ಗೆಟ್ ಫಾಗ್ಡ್ ಅಪ್. ಏನು ಗುರು ಇದು? ನಾನು ವೈಸರ್ ತೆಗಿತೀನಿ. ವೈಸರ್ ತೆಗ್ದಾಗ ಪ್ರಾಬ್ಲಮ್ ಏನಂದರೆ ನೀರೆಲ್ಲ ಒಳಗಡೆ ಬರುತ್ತೆ, ಸ್ಪೆಕ್ಸ್ ಎಲ್ಲ ನೀರಾಗೋಗುತ್ತೆ. ಓ ಐ ಹೇಟ್ ದ್ಯಾಟ್. ಏನಡ ಇದು?
நல்ல ரெயின் இருக்குது. ವಾವ್, ರೈಟ್ ಸೈಡ್ ವ್ಯೂ ಸಖತ್ತಾಗಿದೆ ಗುರು. ரொம்ப நல்லா இருக்கு. ಬೈಕ್ ರೈಡ್ ಸೆಮ್ಮ ಇருக்கு, ಬಾಂಬಾಗಿದೆ ಬೈಕ್ ರೈಡ್ ಮಾತ್ರ. ಅಬ್ಬಾ ಏನ್ ಗುರು ವೈಬ್ಸು, ಸೈಕ್ ಅಂಕೋ. ಆ್ಯಕ್ಚುಲಿ ಕಾಲೊಳಗೆ ಫುಲ್ ನೀರು ಹೋಗ್ಬಿಟ್ಟಿದೆ. ಸ್ವಿಮ್ಮಿಂಗ್ ಪೂಲ್ ಆಗಿದೆ ನನ್ನ ಶೂ ಒಳಗೆ, ಸ್ವಿಮ್ಮಿಂಗ್ ಪೂಲ್ ಆಗಿದೆ ನನ್ನ ಶೂ ಒಳಗೆ. ನಂಗೆ ಕಾಲನ್ನ ಒಂದು ಲೋಟದ ನೀರೊಳಗೆ ಇಟ್ಬಿಟ್ಟು ಓಡಿಸಂಗಿರಂಗೆ ಫೀಲ್ ನನಗೆ. ವಾಟರ್ ಪ್ರೂಫ್ ಶೋಸ್ ಕಮಿಂಗ್ ಸೂನ್. ಕಮಿಂಗ್ ಸೂನಾ ಸುಪ್ರೀತ್? ಇನ್ನು ಮಾನ್ಸೂನೇ ಸ್ಟಾರ್ಟ್ ಆಗಿಲ್ಲ ನೋಡಿ. ಮಾನ್ಸೂನ್ ರೈಡ್ಗೆಲ್ಲ ಪ್ರಿಪೇರ್ ಮಾಡ್ಕೊಂಬಿಡು. ಗಿಲಿ ಒನ್ ಲೈಫ್ ಗೈಸ್, ಒನ್ ಲೈಫ್. ವಾವ್, ಸೂಪರ್. ಬಂದ್ಬಿಡಪ್ಪ ಶಿಷ್ಯ ನೀನು. ಸೊ ಒಂದು ಪಿಟ್ ಸ್ಟಾಪ್ ತಗೊಂಡ್ವಿ ಶ್ರೀ ಗೌಮರಿಯಮ್ಮನ್ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಲ್ಲಿ. ಸೊ ಮಸಾಲೆ ಪೂರಿ ತಗೊಂಡಿದ್ದೀವಿ. ಚೆನ್ನಾಗಿ ಹಾಕ್ಬಿಟ್ಟು ತುಂಬಿಸ್ಬಿಟ್ಟವನೆ. ಕೆಳಗಡೆ ಪೂರಿ ಹಾಕಿದಾನ ಇಲ್ವಾ ಗೊತ್ತಿಲ್ಲ, ತಮಿಳ್ನಾಡಿದ್ದು. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಸೊ ಕ್ವಾಂಟಿಟಿ ಮಾತ್ರ ಭರ್ಜರಿ ಇದೆ. ಓಕೆ, ಕೆಳಗಡೆ ಪೂರಿನೂ ಹಾಕಿದ್ದಾರೆ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸಕಲಾಗಿದೆ ಚುಮ್ಮಿ. ಸೊ ಗೈಸ್ ರೂಮಿಗೆ ಬಂದ್ವಿ. ಇಲ್ಲಿ ಕಾಲು ನೋಡಿ ಹೆಂಗಾಗಿ ಹೋಗ್ಬಿಟ್ಟಿದೆ, ಫುಲ್ಲು ಊಷ್ಟು. ಯಪ್ಪ. ಮತ್ತು ಸಾಕ್ಸು ಶೂ ಎಲ್ಲ ಒದ್ದೆ, ಮೈಯೆಲ್ಲ ಒದ್ದೆ, ಪ್ಯಾಂಟೆಲ್ಲ ಒದ್ದೆ, ಶೂ ಒದ್ದೆ, ಟಿ ಶರ್ಟ್ ಒದ್ದೆ, ಜಾಕೆಟ್ ಒದ್ದೆ. ಕೇಳ್ಬಿಡಿ ಪರಿಸ್ಥಿತಿ. ಉರಿತಾ ಇದೆ.